ನೋಡಿ ಮೇಡಮ್, ಇವರು ಊರಿನ ಜನಗಳಿಗೆಲ್ಲನ ನಾನು ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತೀನಿ ಅಂತ ಹೇಳಿ ಊರಿನ ಜನಗಳಿಗೆಲ್ಲ ಮೋಸ ಮಾಡಿಬಿಟ್ಟು ಅನಾಥಾಶ್ರಮ ವೃದ್ಧಾಶ್ರಮದ ಹೆಸರು ಹೇಳ್ಕೊಂಡು ಎಲ್ಲನ ಮೋಸ ಮಾಡ್ತಾ ಇದ್ದಾನೆ ಮೇಡಮ್. ಇವರು ಊರಿನ ಗೌಡ್ರಂತೆ ಮೇಡಮ್. ಇವರು ಬಡವ್ರ ಬಗ್ರಿಗೆಲ್ಲ ಮೋಸ ಮಾಡಿ ಹೆಂಗಸ್ರತ ಸಮೇತ ಬಿಟ್ಟಿಲ್ಲಲ್ಲಯ್ಯ ನೀನು ದುಡ್ಡು ಕೇಳೋದ. ಎಲ್ಲ ಹೆಂಗಸ್ರ ಹತ್ರನ ಕೇಳಿ 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 ದುಡ್ಡು ಇಸ್ಕೊಂಡು ಏನಯ್ಯ ಮಾಡಿದ್ಯಾ ನೀನು? ಏನು ಮಾಡಿದ್ಯಾ ನೀನು? ಇವನೊಬ್ಬ ಮೇಡಮ್, ಇವನ ಜೊತೆ ಸೇರ್ಕೊಂಡು ಇವನು ಹಂಗೆ ಮಾಡಿದಾನೆ. ಊರಲ್ಲಿ ಎಲ್ಲ ದನ ಕರುಗಳನ್ನು ಸಮೇತ ಬಿಟ್ಟಿಲ್ವಂತೆ. ಹಂಗೆ ಕೇಳೋದಕ್ಕೆ ಹೋಗಿದ್ದಾರೆ. ಮಾನ ಮರ್ಯಾದೆ ಇದ್ರೆ ಸರಿ. ಥೂ, ಇಂಥ ಜನಗಳು ಇದ್ದರೆ ಊರು ಉದ್ಧಾರನೇ. ಇಂಥವ್ರು ಊರಿನ ಗೌಡ್ರಾಗ್ಬಿಟ್ರೆ ಅಷ್ಟೇ, ಅವ್ರ ಊರು ಉದ್ಧಾರನೇ. ಊರಿಗೆ ಹೆಸರು ಬರಬೇಕು, ಊರಿಗೆ ಒಂದು ಒಳ್ಳೆ ಹೆಸರು ತರ್ತೀನಿ ಅಂತ ಹೇಳಿ ಈ ಊರಿನ ಜನಗಳಿಗೆಲ್ಲನ ಎಷ್ಟು ಮೋಸ ಮಾಡಿದ್ದಾರೆ ಇವರಿಬ್ಬರು ಸೇರಿಕೊಂಡು ಮೇಡಮ್. ಇವ್ರನ್ನ ಏನೇ ಅಂದ್ರೂ FIR ಹಾಕ್ಬಿಟ್ಟು ಒಳಕ್ಕೆ ಹಾಕಬೇಕು ಮೇಡಮ್. ಇವ್ರಿಗೇನೇ ಅಂದರೂ ಬೇಲ್ ಸಿಗಬಾರ್ದು. ನಾನು ಏನೋ ಗೌಡ್ರು ಒಳ್ಳೆಯವರಪ್ಪ ಅಂತ ಅಂದ್ಕೊಂಡಿದ್ದೆ. ನಮ್ಮ ಊರಿನ ಗೌಡ್ರು ಇಂಥ ಕಚಡ ನನ್ನ ಮಗ ಅಂತ ಹೇಳಿ ಗೊತ್ತಿರಲಿಲ್ಲ ನನಗೆ. ಅಲ್ಲ ಮೇಡಮ್, ಬಡವ್ರ ಹತ್ರ ಎಲ್ಲ ಕಿತ್ಕೊಂಡು ಅನಾಥಾಶ್ರಮ ವೃದ್ಧಾಶ್ರಮ ಅಂತ ಹೇಳಿ ಬೆಂಗಳೂರಲ್ಲಿ ಮನೆ ಮೇಲೆ ಮನೆ ಕಟ್ಟಬೇಕು, ಅಪಾರ್ಟ್ಮೆಂಟ್ಗಳು ಕಟ್ಟಬೇಕು ಅನ್ನೋದು ಒಂದು ದುರಾಸೆಯಿಂದನ ಇಂಥ ಕೆಲಸ ಮಾಡಿದಾನೆ ಇವಯ್ಯ. ಬೆಂಗಳೂರಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು ಮಾಡಿದಾನಂತೆ. ಜನಗಳಿಗೆಲ್ಲ ಮೋಸ ಮಾಡಿಬಿಟ್ಟು ಜನಗಳ ಹತ್ರ ಕಿತ್ಕೊಂಡು ಅನಾಥಾಶ್ರಮ ಮಾಡೋರು. ಈಗ ನಿನ್ನಂತ ಯಾವನಾದ್ರೂ ಮೋಸ ಮಾಡೋನಿದ್ರೆ ಒಳ್ಳೆ ರೀತಿಗೆ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇರ್ತಾರಲ್ಲ, ಅಂಥವ್ರಿಗೂ ಕೆಟ್ಟ ಹೆಸರು ಇಂಥ ಬೋಳಿ ಮಕ್ಕಳಿಂದ. ಮೇಡಮ್ ಮಾಡಿಬೇಡ್ರಿ ಮೇಡಮ್, ತಡ್ಕೊಳಕ್ಕಾಗ್ತಾ ಇಲ್ಲ. ಮೋಸ ಮಾಡಬೇಕಾದ್ರೆ ಕಾಣಿಸ್ಲಿಲ್ವೇನಯ್ಯ ನಿನಗೆ? ಮೋಸ ಮಾಡಬೇಕಾದ್ರೆ ಊರಿನ ಜನಗಳಿಗೆ ಮೋಸ ಮಾಡ್ತಿದ್ದಲ್ಲ. ನಾನು ಊರಿನ ಜನಗಳಿಗೆ ಮೋಸ ಮಾಡ್ತಾ ಇದ್ದೀನಿ. ಈ ವಿಷಯ ಎಲ್ಲರಿಗೂ ಗೊತ್ತಾದರೆ ನನಗೆ ಊರಿನ ಜನ ಏನು ಮಾಡ್ತಾರೆ ಅಂತ ಸ್ವಲ್ಪ ತಿಳ್ಕೊಬೇಕಾಯ್ತು ನೀನು. ಅನಾಥಾಶ್ರಮ ವೃದ್ಧಾಶ್ರಮ ಅಂತ ಹೇಳಿ ಊರಲ್ಲೆಲ್ಲನ ಭಿಕ್ಷೆ ಬೇಡ್ತಾ ಇದ್ದಲ್ಲ, ಅವಾಗ ಗೊತ್ತಾಗ್ಲಿಲ್ವ ನಿನಗೆ? ಅವಾಗ ಗೊತ್ತಾಗ್ಲಿಲ್ಲೇನಯ್ಯ? ಅವಾಗ ಗೊತ್ತಾಗ್ಲಿಲ್ಲ. ಈಗ ಹೊಡಿಬೇಡಿ ಮೇಡಮ್ ಅಂತ ಹೇಳ್ತಾ ಇದೆಯಲ್ಲ ನೀನು. ವದಿಬೇಡ್ರಿ ಅಪ್ಪ. ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮೇಡಮ್. ಅಲ್ಲ, ಬಡವರು ಇವಾಗ ಮಳೆ ಇಲ್ವಲ್ಲಪ್ಪ, ಬೆಳೆ ಇಲ್ವಲ್ಲಪ್ಪ ಅಂತ ಹೇಳಿ ಎಷ್ಟು ಜನ ಮೇಲಕ್ಕೆ ಮಳೆ ರಾಯಿನ ನೋಡ್ತಾ ಕಣ್ಕಂಡು ಬಿಡ್ತಾ ಇದ್ದಾರೆ. ಎಲ್ಲನ ಬೋರಲ್ಲಿ ನೀರು ಬರಲ್ಲಲ್ಲಪ್ಪ, ಹೆಂಗಪ್ಪ ನಾವು ಜೀವನ ಮಾಡೋದು, ಹೆಂಗೆ ಬೆಳೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿ ರೈತರು ಅದನ್ನೇ ಮಾಡ್ಕೊಂಡಿರೋರು, ಹೊಲ ಮಾಡ್ಕೊಂಡಿರೋರು ಮೇಲಕ್ಕೆ ಕೆಳಕ್ಕೆ ನೋಡ್ತಾ ಇದ್ದಾರೆ. ಅಂಥದ್ರಲ್ಲಿ ಬಡವ್ರಿಗೆಲ್ಲನ ಹಿಂಗೆ ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತೀನಿ ಕೊಡ್ರಿ ಅಂತ ಹಿಂಸೆ ಮಾಡ್ತಾ ಇದ್ದಾನೆ ಅಂತಲ್ಲ. ಇವನೆಂಥ ಗೌಡ ಇರ್ಬೋದು, ಊರಿನ ಗೌಡ. ಇವ್ರನ್ನ ಫಸ್ಟ್ ಬದಲಾಯಿಸ್ಬೇಕು. ಅವಳನ್ನೊಂದು ಸ್ವಲ್ಪ ವಿಚಾರಿಸ್ಕೊ ಹೋಗ್ರಿ ಮೇಡಮ್. ಅವಳದು ತುಂಬ ದುರಾಸೆ. ಅಪಾರ್ಟ್ಮೆಂಟ್ಗಳು ಕಟ್ಟಬೇಕು ಅನ್ನೋದಕ್ಕೋಸ್ಕರ ಹಿಂಗೆ ಮಾಡಿದ್ದಾರೆ ಇವರಿಬ್ರು. ಇವ್ರದ್ದೆಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಮಾರಿಸ್ಬಿಡ್ಬೇಕು ಮೇಡಮ್. ಮಾರಿಸ್ಬಿಟ್ಟು ಊರಿನ ಜನಗಳಿಗೆಲ್ಲನ ನ್ಯಾಯ ಸಿಗೋ ಥರ ಮಾಡಬೇಕು. ಊರಿನ ಜನಗಳಿಗೆಲ್ಲ ದುಡ್ಡು ಹಂಚಿಬಿಡ್ಬೇಕು, ಮನೆಗೆ ಇಷ್ಟಿಷ್ಟು ಅಂತ ಕೊಟ್ಬಿಡ್ಬೇಕು. ಇಲ್ಲ ಮೇಡಮ್ ಅವರೇ, ಅದ್ಯಾಕೆ ಹಂಗೆ ಮಾಡ್ತೀರಾ? ಎಲ್ಲ ಅಪಾರ್ಟ್ಮೆಂಟ್ಗಳು ನಾವು ಕಷ್ಟ ಬಿದ್ದು ನಾವು ನಮ್ಮ ಹೊಲ ಎಲ್ಲ ಮಾರ್ಬಿಟ್ಟು ಕಟ್ಟಿರೋದು ಮೇಡಮ್ ಅವರೇ. ನೀವು ಯಾಕೆ ನಮ್ಮ ಹೊಲ ನಮ್ಮ ಅಪಾರ್ಟ್ಮೆಂಟ್ಗಳು ಮಾರಿಸ್ತೀರಾ? ಮತ್ತೆ ಎಲ್ಲ ಜನಗಳ ಹತ್ರ ಕಿತ್ಕೊಂಡು ತಿಂದಿಲ್ಲೇನ? ಬಡವ್ರತಾಗೆಲ್ಲ ನೀನು ಬಡವ್ರತಾಗೆಲ್ಲ ಕಿತ್ಕೊಂಡು ತಿಂದುಬಿಟ್ಟು ಇವಾಗ ಅಪಾರ್ಟ್ಮೆಂಟ್ಗಳು ಯಾಕೆ ಮಾರಿಸ್ತೀರಾ ಅಂತ ಕೇಳ್ತಾ ಇದೀಯಾ? ಎಲ್ಲ ಜನಗಳ ಹತ್ರ ಇಸ್ಕೊಂಡಿದ್ಯಲ್ಲ, ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀನಿ, ದುಡ್ಡು ಕೊಡ್ರಿ, ಕಾಳು ಕಡಿ ತಂದಾಕ್ರಿ, ಬಟ್ಟೆ ಕೊಡ್ರಿ, ಎಲ್ಲ ಪ್ರತಿಯೊಂದು ತಂದಾಕ್ರಿ ಅಂತ ಹೇಳಿ ಬಡವ್ರನ್ನ ಹಿಂಸೆ ಮಾಡ್ತಿದ್ದಯ್ಯ ನೀನು. ಹಿಂಸೆ ಮಾಡ್ತಿದ್ದಲ್ಲ, ಆ ದುಡ್ಡೆಲ್ಲ ಎಲ್ಲೋಯ್ತು? ಮತ್ತೆ ಅದನ್ನೆಲ್ಲ ತಗೊಂಡೋಗಿ ಏನು ಮಾಡಿದೆ? ಹಳ್ಳಿ ಜನಗಳ ಹತ್ರ ಎಲ್ಲ ಕಿತ್ಕೊಂಡು ಅಕ್ಕಿ, ಬೇಳೆ, ಬೆಲ್ಲ, ಕಾಯಿ ಎಲ್ಲ ಪ್ರತಿಯೊಂದನ್ನು ಇಸ್ಕೊಂಡು ನೀನು ಎಲ್ಲಿಗಯ್ಯ ತಗೊಂಡೋಗಿ ಕೊಟ್ಟೆ? ಅದನ್ನೆಲ್ಲ ಮಾರ್ಕೊಂಡಿದ್ಯಾ, ದುಡ್ಡು ಮಾಡ್ಕೊಂಡಿದ್ಯಾ, ಅಪಾರ್ಟ್ಮೆಂಟ್ಗಳು ಕಟ್ಕೊಂಡಿದ್ಯಾ? ನೀನು ನಿನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಬಡವ್ರು ಹಾಳಾಗಿ ಹೋಗ್ತಾನೆ ಇರಬೇಕು, ನೀವು ಶ್ರೀಮಂತರು ಆಗ್ತಲೇ ಇರಬೇಕು ಅಂತ ಇಂಥ ಕೆಲಸ ಮಾಡಿದ್ಯೇನಯ್ಯ ನೀನು? ಅದ್ರಲ್ಲಿ ಬೇರೆ ಮೇಡಮ್, ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿದ್ದಾರೆ. ಎಲ್ಲ ಟೆಂಪೋ ಮಾಡ್ಕೊಬಿಟ್ಟು ಎಲ್ಲ ಮೈಕ್ ಹಾಕೊಂಡು ಅನೌನ್ಸ್ ಮಾಡಿಕೊಂಡು ಊರಲ್ಲೆಲ್ಲ ಕೇಳ್ಕೊಂಡಿದ್ದಾರೆ. ನಮ್ಮಲ್ಲಿ ಅನಾಥಾಶ್ರಮದಲ್ಲಿ ಮಕ್ಕಳಿದ್ದಾರೆ, ಬುದ್ಧಿಮಾಂದ್ಯ ಮಕ್ಕಳು, ಕಿವುಡ್ರು, ಕುಳ್ರು, ಕುಂಟ್ರು ಎಲ್ಲ ಇದ್ದಾರೆ. ಎಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ಹಳ್ಳಿಗಳಿಗೆ ಬೇರೆ ಹೋಗಿ ಎಲ್ಲ ಇಸ್ಕೊಂಡು ಬಂದಿದ್ದಾರೆ ಮೇಡಮ್. ಎಷ್ಟು ಜನಗಳಿಗೆಲ್ಲ ಮೋಸ ಮಾಡಿದ್ದಾರೆ ಇವರು, ಎಷ್ಟು ಮೋಸ ಮಾಡಿದ್ದಾರೆ. ತಂದಾಕ್ರಿ ಅಂತ ಟಮಟೆ ಕೊಟ್ಟು ಬಾರ್ಸೋಣಂತೆ. ತಂದಾಕ್ರಿ ಜಕ್ಲಿಕಟ್ಟೆ ಹತ್ರ ಅಂತ ಹೇಳಿ ನೋಡಿ ಎಂಥ ಕೆಲಸ ಮಾಡಿದ್ದಾರೆ. ಎಷ್ಟಿದಾವೆ ಅಪಾರ್ಟ್ಮೆಂಟ್ಗಳು ನಿನ್ನವು? ಎಷ್ಟಿದಾವೆ ಅಪಾರ್ಟ್ಮೆಂಟ್ಗಳು? 3 ಇದ್ದಾವೆ ಮೇಡಮ್ ಅವರೇ, 3 ಇದ್ದಾವೆ. ಅದೆಲ್ಲ ನಾನು ಹೊಲ ಕಟ್ಟಿರೋದು ಮೇಡಮ್ ಅವರೇ. ನನ್ನ ಹೆಂಡ್ತಿಗೆ ಅವ್ರ ತವ್ರ ಮನೆ ಕಡೆಗಳವ್ರು ಬೇರೆ ಎಲ್ಲ ದುಡ್ಡು ಕೊಟ್ಟಿದ್ರು. ಅವ್ರು ಭಾಳ ಚೆನ್ನಾಗಿದ್ದಾರೆ, ಅವ್ರ ಕಡೆ ಎಲ್ಲ ಕೆಲಸದಾರಿದ್ದಾರೆ ಮೇಡಮ್ ಅವರೇ. ಅವರು ಸ್ವಲ್ಪ ದುಡ್ಡು ಕೊಟ್ಟಿದ್ರು, ಅದರಲ್ಲಿ ಕಟ್ಟಿರೋದು. ನಾವು ಇದೆಲ್ಲನ ಎಲ್ಲ ಏನೂ ಆಗಿಲ್ಲ ಮೇಡಮ್ ಅವರೇ. ನಾವು ಅಲ್ಲೊಂದು ಸ್ವಲ್ಪ ತೊಗೊಂಡೋಗಿ ಕೊಡ್ತಾ ಇದ್ವಿ, ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ತೊಗೊಂಡೋಗಿ ಕೊಡ್ತಾ ಇದ್ವಿ ಮೇಡಮ್ ಅವರೇ. ನಾವೇನು ಮಾರ್ಕೊಂಡು ತಿಂದಿಲ್ಲ. ಸುಳ್ಳು ಹೇಳ್ಬೇಡ. ನಾನು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ, ಅದು ಅವ್ರಿಗೆಲ್ಲ ಪ್ರತಿಯೊಂದು ವ್ಯವಸ್ಥೆನೂ ನಾನು ಮಾಡಬೇಕು ಅಂತ ಹೇಳಿ ನೀನೇ ಮಾತಾಡಿದ್ಯಾ.
ಫೋನಲ್ಲೆಲ್ಲ ರೆಕಾರ್ಡ್ ಇದೆ, ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದಾರೆ. ನೀನು ಸುಮ್ಮನೆ ಮಾತಾಡಕ್ಕೆ ಹೋಗ್ಬೇಡ. ಸುಳ್ಳು ಹೇಳ್ಬಿಟ್ರೆ ಅಷ್ಟೇ ನೋಡು, ಗಂಟ್ಲಲ್ಲಿ ಏನಾದರೂ ತುರುಕ್ ಬಿಡ್ತೀನಿ. ಸುಳ್ಳು ಯಾಕೆ ಹೇಳ್ತೀಯ ನೀನು? ಸುಳ್ಳು ಯಾಕೆ ಹೇಳ್ತೀಯಾ? ನೀನು ಮಾಡ್ತೀನಿ ಅಂತಲೇ ನಾನೇ ಮಾಡೋದು ಅಂತ ಹೇಳಿ ಊರಲ್ಲೆಲ್ಲ ನೀನು ಹೇಳಿರೋದು, ನಾನೇ ಮಾಡ್ತೀನಿ ಅಂತ ನೀನು ಹೇಳಿರೋದು. ಅವರಿಗೆಲ್ಲ ಪ್ರತಿಯೊಂದು ವ್ಯವಸ್ಥೆ ನಾನು ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು, ಹಾಲು ಕಾಫಿ ಬ್ರೆಡ್ಡು ಮಂಚ ಬೆಡ್ಡು ಎಲ್ಲ ಪ್ರತಿಯೊಂದು ವ್ಯವಸ್ಥೆನೂ ನಾನು ಮಾಡ್ತೀನಿ, ನಾನು ಮಾಡಿದ್ದೀನಿ ಅಂತ ಹೇಳಿ ನೀನು ಹೇಳಿರೋದು ಸಾಕ್ಷಿ ಸಮೇತ ಇರಬೇಕಾದ್ರೆ ನೀನು ಏನಯ್ಯ ಮತ್ತೆ ತಿರ್ಗಾ ಬೇರೆ ಅನಾಥಾಶ್ರಮಕ್ಕೆ ತಗೊಂಡೋಗಿ ಕೊಡ್ತಾ ಇರೋದು ಇದನ್ನ ಅಂತ ಹೇಳಿ ಹೇಳ್ತಾ ಇದೀಯಾ? ಅಲ್ಲ ಮೇಡಮ್ ಅವರೇ, ಹೇಳ್ದೆ ನಾನು ಮಾಡ್ತೀನಿ ಅಂತ ಹೇಳಿ, ಆದ್ರೆ ನಾವೇನು ಅದನ್ನೇನು ಮಾರ್ಕೊಂಡು ತಿಂದಿಲ್ಲ. ಎಲ್ಲ ತಗೊಂಡೋಗಿ ಕೊಟ್ಟು ಬಂದ್ವಿ, ಎಲ್ಲ ತಗೊಂಡೋಗ್ಬಿಟ್ಟು ಕೊಟ್ಟು ಬಂದ್ವಿ ಮೇಡಮ್ ಅವರೇ. ನಾವು ಹೋಗ್ತಿದ್ವಲ್ಲ ಬೆಂಗಳೂರಿಗೆ, ನಮ್ಮ ಅಯ್ಯಮ್ಮರ್ತವ್ರ ಮನೆ ಬೆಂಗಳೂರೇನೆ, ಅಲ್ಲಿಗೆ ಹೋಗ್ತಿದ್ವಲ್ಲ ಅದಕ್ಕೆ ಎಲ್ಲನ ಕೊಟ್ಟು ಬರ್ತಿದ್ವಿ ಮೇಡಮ್ ಅವರೇ. ನಾವೇನು ಮಾರ್ಕೊಂಡು ತಿಂದಿಲ್ಲ, ನಮ್ಗೇನು ಮಸ್ತಾಗೈತೆ, ಅದ್ರಾಗ ಅನ್ನೋದೇನಿಲ್ಲ. ನೋಡ್ರಿ ಮೇಡಮ್ ಅವರೇ ಹೆಂಗೆ ಹೇಳ್ತಾರೆ, ಮಸ್ತಾಗೈತಂತೆ, ಅದರಲ್ಲೇ ಬಡವ್ರದ್ದೇ ಕಿತ್ಕೊಂಡು ತಿನ್ಬೇಕು ಅನ್ನೋದು ಏನಿಲ್ವಂತೆ. ಇಂಥ ದುರಾಸೆರು ಒಬ್ಬ ಹಿಂಗಿಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಮೇಡಮ್ ಅವರೇ ಅವರು. ಹೌದು ಸರ್, ಗೌಡ್ರಿಗೆ ಮಸ್ತಾಗೈತೆ, ಒಂದು 25 ಎಕರೆ ಜಮೀನು ಐತೆ ಅಂಥದ್ರಾಗೆ ಅವರಪ್ಪ ತುಂಬ ಸಂಪಾದನೆ ಮಾಡಿದ್ದಾರೆ ಎಲ್ಲನ. ಅಂಥದ್ರಾಗೆ ಇವ್ರು ಯಾಕೆ ಬಡವ್ರ ಕಿತ್ಕೊಂಡು ತಿಂತಾರೆ? ಏನೋ ಹೋಗ್ತಾ ಇದ್ರಲ್ಲ, ನಾವು ಮಾಡ್ತಾ ಇದ್ದೀವಿ, ಬೇರೆ ಯಾರೋ ಮಾಡೋದಕ್ಕೆ ಯಾಕೆ ಕೊಡೋದು ಅಂತ ಹೇಳಿ ನಮ್ಮ ಊರಿನ ಜನ ಅನ್ಕೊಂತಾರೆ. ಅದಕ್ಕೆ ನಾವೇ ಮಾಡಬೇಕು ಅಂತ ಹೇಳಿ ನಾವೇ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹಿಂಗೆ ಮಾಡಿದ್ದಾರೆ ಮುಚ್ಚ್ರಿ ಬಾಯಿ, ಸುಳ್ಳು ಹೇಳ್ಬಿಟ್ರೆ ನೋಡು. ಏನಯ್ಯ ಹೇಳ್ತಾ ಇದೀಯ ನೀನು? ಏನು ಹೇಳ್ತಾ ಇದೀಯಾ? ಸುಳ್ಳು ಹೇಳ್ತಾ ಇಲ್ವಂತೆ, ಸುಳ್ಳು ಹೇಳ್ತಾ ಇಲ್ಲ. ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿಯಾಗೈತೆ. ನೀನು ಯಾರಿಗೆ ಇಲ್ಲಿ ಸುಳ್ಳು ಹೇಳ್ತಾ ಇದೆಯಾ? ಮೇಡಮ್ ಅವರೇ, ಇವರು ಫಸ್ಟು ಬೆಂಗಳೂರಲ್ಲಿದ್ದರು. ಇವ್ರ ಅಪ್ಪ ಅವರು ಗೌಡ್ರಾಗಿದ್ದರು, ಬೈರೇಗೌಡರು ಇವ್ರ ಅಪ್ಪ ಅವರು. ಇವ್ರ ಅಪ್ಪ ಅಮ್ಮನ್ನೇ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿದ್ದಾರೆ. ಇವರು ಅನಾಥಾಶ್ರಮಕ್ಕೆ ಬಿಟ್ಟು ಬಂದುಬಿಟ್ಟು ಊರಲ್ಲೆಲ್ಲ ನಾನು ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತೀನಿ ಅಂತ ಹೇಳಿ ಹಿಂಗೆ ಹೇಳಿದ್ದಾರೆ. ಇವರು ಫಸ್ಟು ಬೆಂಗಳೂರಲ್ಲಿದ್ದರು, ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಒಂದು ಅಪಾರ್ಟ್ಮೆಂಟ್ ಕಟ್ಟ ಮೇಲೆ ಅದೆಲ್ಲ ದುಡ್ಡು ನೋಡಿಬಿಟ್ರಲ್ಲ, ಇನ್ನೂ ಜಾಸ್ತಿ ಆಸೆ ಬಂತು ದುಡ್ಡಿನ ಮೇಲೆ. ಇನ್ನೂ 1-2 ಕಟ್ಟಿದರೆ ಇನ್ನೂ ಚೆನ್ನಾಗಿ ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರನ ಅತಿ ಆಸೆ ಪಟ್ಕೊಂಡು ದುರಾಸೆಗೆ ಹಿಂಗೆ ಮಾಡಿದ್ದಾರೆ ಮೇಡಮ್ ಅವರೇ. ದುಡ್ಡು ಕೂಡುತ್ತೆ ಚೆನ್ನಾಗಿ, ಇನ್ನೂ ಬರಲಿ ಇನ್ನೂ ಒಂದು ಅಪಾರ್ಟ್ಮೆಂಟ್ ಕಟ್ಬೋದಲ್ಲ, ಇನ್ನೂ ಚೆನ್ನಾಗಿ ದುಡ್ಡು ಮಾಡ್ಕೋಬೋದಲ್ಲ ಅನ್ನೋದಕ್ಕೋಸ್ಕರ ಏನು ಮಾಡೋಣ ಮನುಷ್ಯನಿಗೆ ಆಸೆ ಬಂದಾಗ ಏನು ಮಾಡೋಣ ಅಂತ ಅನಿಸುತ್ತೆ. ದುಡ್ಡಿನ ಮೇಲೆ ಆಸೆ ಬಂದುಬಿಟ್ರೆ ಮನುಷ್ಯನಿಗೆ ಕಳ್ತನ ಆದರೂ ಮಾಡೋಣ ಅಂತ ಅನಿಸುತ್ತೆ. ಕಳ್ತನ ಆದರೂ ಮಾಡಿ ಮುಂದುವರಿಯೋಣ ಅನ್ನೋದಕ್ಕೂ ಒಂದು ದುರಾಸೆ ಬಂದುಬಿಡುತ್ತೆ. ಅದಕ್ಕೆ ಮೇಡಮ್ ಅವರೇ ಹಿಂಗೆ ಮಾಡಿರೋದು, ದುರಾಸೆಯಿಂದನ ಹಿಂಗೆ ಮಾಡಿದ್ದಾರೆ. ಇವ್ರಿಗೆ ದುರಾಸೆನೇ ಹಿಂಗೆ ಮಾಡಿರೋದು. ಓ, ನಿನ್ನ ಹೆಂಡ್ತಿ ಬೇರೆ ಸಾವುಕಾತಿ, ಅವಳು ಇಡೀ ಊರಿಗೆ ನಾನೇ ಸಾವುಕಾತಿ, ನಾನು 3 ಅಪಾರ್ಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಊರಲ್ಲೆಲ್ಲ ತಿರುಗಾಡ್ತಾ ಇದ್ದಾಳಂತಲ್ಲ. ಓ, ಅವಳು ಸಾವುಕಾತಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀವಿ. ಸಾವುಕಾತಿನೊಬ್ಳನ್ನ ವಿಚಾರಿಸ್ಕೋಬೇಕು ಮೇಡಮ್, ಸಾವುಕಾತಿಗೆ ಬೇರೆನೇ ವಿಚಾರಿಸ್ಕೋಬೇಕು ಮೇಡಮ್. ಅವಳು ಅಲ್ಲಿದ್ದಾಳೆ, ಹೋಗಿ ಅವಳಿಗೂ ವಿಚಾರಿಸ್ಕೋಬೇಕು. ಅಯ್ಯೋ ಹೊಡಿಬೇಡ್ರಿ ಮೇಡಮ್ ಅವರೇ, ದಯವಿಟ್ಟು ನನ್ನ ಹೆಂಡ್ತಿಗೆ ಹೊಡಿಯೋಕೆ ಹೋಗ್ಬೇಡ್ರಿ. ಅವಳು ತಡ್ಕೊಳ್ಳೋಕ್ಕಾಗಲ್ಲ, ಅವಳಿಗೆ ಪಾಪ, ಅವಳಿಗೆ ಯಾಕೆ ಹೊಡಿತೀರಾ? ಓಹೋ, ತಡ್ಕೊಳಕ್ಕಾಗಲ್ವಂತೆ, ಗ್ರಾಚಾರ ಬಿಡಿಸ್ತೀವಿ ನೋಡು ಅವಳಿಗೆ. ಗ್ರಾಚಾರ ಸರಿಯಾಗಿ ಬಿಡಿಸಿದ್ರು, ಇನ್ನೂ ಸರಿಯಾಗಿ ಗ್ರಾಚಾರ ಬಿಡಿಸಿ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.